ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ತಕ್ಕಂತಹ ಟೊಮೆಟೊ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಕಾಟಾಚಾರದ ಸಾರು ಅಂತ. ಕೆಲವು ಸತಿ ಅಡುಗೆ ಮಾಡೋಕ್ಕೆ ಮೂಡಿರಲ್ಲ, ಅಥವಾ ಈ ಬೇಳೆ ಹಾಕಿದ ಸಾಂಬಾರಾಗಲಿ ಸಾರಾಗಲಿ ತಿನ್ನೋಕ್ಕೆ ಮೂಡಿರಲ್ಲ. ಹೆವಿ ಏನಾದ್ರು ತಿನ್ಕೊಂಡಿರ್ತೀವಿ, ನೈಟ್ಗೆ ಒಂದು ಸಿಂಪಲ್ಲಾಗಿ ರಸಮ್ ಮಾಡ್ಕೊಂಡು ತಿನ್ನೋಣ ಅಂದಾಗ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಹುಳಿ ಟೊಮೆಟೊ ತಗೊಂಡಿದ್ದೀನಿ. ನೀವು ಸಿಹಿ ಟೊಮೆಟೊ ಬೇಕಾದ್ರೂ ತಗೊಂಡು ಅದರಲ್ಲೂ ಮಾಡ್ಬೋದು. ಇದನ್ನು ಹೆಚ್ಚಿಟ್ಕೊಳ್ಳೋಣ. ತೀರ ಸಣ್ಣದಾಗಿ ಚಾಪ್ ಮಾಡಬೇಕಂತೇನಿಲ್ಲ, ಹೀಗೆ ದೊಡ್ಡದಾಗಿ ಇದನ್ನು ಹೆಚ್ಚಿಟ್ಕೊಳ್ಳೋಣ. ಈ ಸಾರೇನಿದೆ ಇದಕ್ಕೆ ನಾವು ಹೇಳ್ದಾಗೆ ಬೇಳೆ ಹಾಕೋದಿಲ್ಲ. ಈ ಕೆಲವು ಸತಿ ಬೇಳೆ ಸಂಜೆ ಹೊತ್ತು ತಿಂದರೆ ವಾಯು ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಈ ಸಾರನ್ನು ಮಾಡಿ ನೋಡ್ಕೊಳ್ಳಿ. ಮನೆಗೆ ಯಾರ್ಯಾರು ಗೆಸ್ಟ್ ಬರ್ತಿದ್ದಾರೆ ಅಂತಾದಾಗ, ದಿಢೀರಾಗಿ ನೀವೇನಾರು ಅಡುಗೆ ಮಾಡಬೇಕಂತಾದಾಗ, ಬೇಳೆ ಬೇಯಿಸೋಕ್ಕೆ ಟೈಮ್ ಇರಲ್ಲ, ಆ ಟೈಮಲ್ಲಿ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಹೋಳು ಮುಳುಗೋಷ್ಟು ನೀರು ಹಾಕಿಬಿಟ್ಟು ಜೊತೇಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ದಿದ್ರೆ ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನೇ ಹಾಕಿ, ಇಲ್ಲ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದರೂ ರುಚಿಯಾಗುತ್ತೆ. ನೋಡಿ, ಟೊಮೆಟೊ ಹೋಳುಗಳು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಕುದಿಸಿ 1-2 ಕಾಳು ಉಪ್ಪು ಹಾಕಿ ಕುದಿಸಿದ್ರೆ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ನೋಡಿ, ಸಿಪ್ಪೆ ಬಿಟ್ಕೊಳ್ಳೋ ಅಷ್ಟು ನಾವು ಇದನ್ನ ಬೇಯಿಸ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸಂಪೂರ್ಣ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದೆ. ಈಗ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಹೋಳುಗಳನ್ನು ಮಾತ್ರ ಹಾಕ್ಕೊಂಡು ಮಿಕ್ಸರಲ್ಲಿ ರುಬ್ಕೊಳ್ಳೋಣ. ಆ ಬೇಯಿಸಿದ ನೀರು, ಟೊಮೆಟೊ ನೀರೇನಿದೆ ಅದನ್ನು ವೇಸ್ಟ್ ಮಾಡಬೇಡಿ, ಅದನ್ನೇ ಹಾಕಿಬಿಟ್ಟು ನಾವು ರುಬ್ಕೋಬೋದು. ಜಾಸ್ತಿ ಇದ್ದರೆ ಸಾರು ಕುದಿಸುವಾಗ ಹಾಕ್ಕೊಂಡ್ರೆ ಆಗುತ್ತೆ. ಜೊತೆಲಿ ನೋಡಿ, ಒಂದು ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ತುಂಬ ಹುಳಿ ಇದ್ದರೆ ಹುಣಸೆ ಹಣ್ಣಾಗ ಅಗತ್ಯ ಇಲ್ಲ, ಆದರೆ ಹುಣಸೆ ಹಣ್ಣು ಸಾರಿಗೆ ಬಿದ್ದರೆ ಅದ್ರ ರುಚಿನೇ ಬೇರೆ. ಜೊತೆಲಿ ನಾನು 2 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿದ ಸಾರಿನ ಪುಡಿನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾನೇ ಮಾಡಿದ ಸಾರಿನ ಪುಡಿ ರೆಸಿಪಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ವೀಕ್ಷಕರೇ, ಲಿಂಕ್ನ ಶೇರ್ ಮಾಡ್ತೀನಿ, ಖಂಡಿತ ನೋಡಿ. ಈಗ ಇದಿಷ್ಟನ್ನು ನಾವು ಯಾವ ಪಾತ್ರೆಯಲ್ಲಿ ಟೊಮೆಟೊ ಬೇಯಿಸಿಟ್ಕೊಂಡಿದ್ದೆ ಅದೇ ಪಾತ್ರೆಗೆ ತಗೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ನೀರು ಹಾಕಿಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ. ಇದು ಈಗ ತುಂಬ ಮಂದವಾಗಿದೆ ನೋಡಿ. ಹಾಗೆ ಕಾಯಿ ಹಾಕಿರೋದ್ರಿಂದ ಕುದ್ದ ಹಾಗೂ ಇದು ಮಂದ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಸಾಕಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ಸಾರು ಯಾವ ಹದದಲ್ಲಿರಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಸಾಮಾನ್ಯ ಮಲೆನಾಡಲ್ಲಿ ಬ್ರಾಹ್ಮಣರ ಅಡುಗೆಯಲ್ಲಿ ಬೆಲ್ಲ ಕಂಪಲ್ಸರಿ ಹಾಕ್ತೀವಿ. ಜೊತೆಲಿ ಅರಿಶಿಣದ ಹುಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು, ಆದರೆ ಸಾರಿಗಾಗಲಿ ಸಾಂಬಾರಿಗಾಗಲಿ ಸ್ವಲ್ಪ ಬೆಲ್ಲ ಬಿದ್ದರೆ ರುಚಿ ಎನ್ಹ್ಯಾನ್ಸ್ ಆಗೋದು. ಈಗ ಇದನ್ನು ಚೆನ್ನಾಗಿ ಕುದಿಸೋಣ. ನೋಡಿ, ಸಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಇದೆ. ಈಗ ಇನ್ನೂ ಘಮ ಘಮ ಅನ್ನೋ ಒಂದು ಒಗ್ಗರಣೆ ಹಾಕಿಬಿಟ್ರೆ ಸಾರು ಸವಿಯಲು ಸಿದ್ಧ. ಸಿಂಪಲ್ ಒಗ್ಗರಣೆ. ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗಿನ ಹುಡಿ ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ದಿಢೀರಾಗಿ ತಯಾರಾಗ್ತಕ್ಕಂತಹ ಕಾಟಾಚಾರದ ಸಾರು ರೆಡಿ ಇದೆ. ಅನ್ನಕ್ಕೆ ಕಲಸಿ ತಿಂದು ನೋಡಿ, ತುಂಬಾ ರುಚಿ ಇರುತ್ತೆ. ಮಾಮೂಲಿ ಸಾರಿಗಿಂತ ಟೇಸ್ಟ್ ತುಂಬ ಡಿಫ್ರೆಂಟ್ ಇರುತ್ತೆ. ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.